स्वागत है आपका बी न्यूज नेशन में। मैं हूं आबिद हुसैन शेख। शिवानंद पाटिल ने रचाया इतिहास। डीसीसी बैंक में 9वीं बार अध्यक्षता का इतिहास रचाया शिवानंद पाटिल ने। बीजापुर जिला सहकारी बैंक के अध्यक्ष के तौर पर राज्य के स्वास्थ्य मंत्री शिवानंद पाटिल इस बार भी अविरोध चुन लिए गए। शिवानंद पाटिल जिला सहकारी बैंक के 9वीं बार अध्यक्ष के रूप में चयन होकर इतिहास रचाया। इस बैंक में पाटिल की सेवा पिछले 27 सालों से बरकरार है। जिले के सभी तालुका और ग्रामीण सहकारी बैंकों से किसानों को सहयोग मिलने से शिवानंद पाटिल को इस गद्दी पर आसीन होना पड़ा। अगले वर्ष जून में यह बैंक एक सदी का इतिहास रचाकर 100वें वर्ष में दाखिल होगी। आज प्रेस कॉन्फ्रेंस में इसकी जानकारी देते हुए शिवानंद पाटिल ने अगली बार कांग्रेस बहुमत के साथ सत्ता हासिल करके सिद्धरामैया के नेतृत्व में ही सरकार बनाने का विश्वास जताया। 18ನೇ 19ನೇ ಸಾಲಿನ 2023ರ ಅವಧಿಯ ಚುನಾವಣೆಯನ್ನು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯನ್ನು ಇವತ್ತು ಅವಿರೋಧವಾಗಿ ಮಾಡಿದ್ದೀವಿ। ಇದಕ್ಕಿಂತಲೂ ಇನ್ನೂ ಒಂದು ಹೆಚ್ಚಿನ ಸಾಧನೆ ಅಂದರೆ ಈ ಸಾರ್ತಿ ಬ್ಯಾಂಕಿನ ಇತಿಹಾಸದಲ್ಲಿ 10 ಸ್ಥಾನಗಳಿಗೆ ಅವಿರೋಧ 11ರಲ್ಲಿ 10 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗಿದೆ। ಇದು ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ದಾಖಲೆ। ಆದರೆ 11ನೇದು ಕೂಡ ಆಗ್ತಿತ್ತು, ಆದರೆ ಅವರ ಮನಸ್ಥಿತಿಯಿಂದ ಅದು ಚುನಾವಣೆ ಅನಿವಾರ್ಯವಾಗಿ ನಾವು ನೆರವೇರಿಸಬೇಕಾಯಿತು। ಆದರೆ ಬಹುತೇಕ 11ಕ್ಕೆ 11 ಅವಿರೋಧ ಆದಂಗೆ, ಯಾಕೆಂದರೆ ಆ ಚುನಾವಣೆ ಆದರೂ ಕೂಡ ನಮ್ಮ ಅಭ್ಯರ್ಥಿ ಅಂದರೆ ಬ್ಯಾಂಕಿನ ಪೆನ್ನಲ್ಲಿನ ಅಭ್ಯರ್ಥಿ 45 ಮತ ಪಡೆದರೆ ವಿರೋಧಿ ಪಕ್ಷದವರು ಕೇವಲ 3 ಮತ ಪಡೆದಿದ್ದಾರೆ, ಅದು ಕೂಡ ಅವಿರೋಧ ಆದಂಗೆ। ಈ ಹಿನ್ನೆಲೆಯಲ್ಲಿ ಜಿಲ್ಲೆ ಎಲ್ಲ ಸಹಕಾರಿಗಳಿಗೆ, ವಿಶೇಷವಾಗಿ ಅದು ಪ್ರಾಥಮಿಕ ಕೃಷಿ ಪತ್ತಿನ ಪ್ರತಿನಿಧಿಗಳಿರ್ಬೋದು, ಅರ್ಬನ್ ಬ್ಯಾಂಕು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ಪ್ರೊಸೆಸಿಂಗ್ ಸೊಸೈಟೀಸ್, ಹಾಲು ಉತ್ಪಾದಕರು, ಉಣ್ಣೆ ಮತ್ತು ಕುರಿ ಸಾಕಾಣಿಕೆದಾರರು, ಇವರೆಲ್ಲ ಸಹಕಾರ ಕೊಟ್ಟಿರೋದ್ರಿಂದ ಎಲ್ಲ ಸ್ಥಾನಗಳಿಗೆ ಅವಿರೋಧವಾಗಿ ನಿರ್ದೇಶಕರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಅವಕಾಶ ನಮಗೆ ಲಭಿಸ್ತು। ಜೊತೆಗೆ ಇವತ್ತು ನಿರ್ದೇಶಕ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಇವತ್ತು ನನ್ನನ್ನು ಕೂಡ 8ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ। 9ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ। ಈ ಬ್ಯಾಂಕಿನ ಇತಿಹಾಸದಲ್ಲಿ ನಾನು 13ನೇ ಅಧ್ಯಕ್ಷ, ಜೊತೆಗೆ 21 ವರ್ಷ ಸತತವಾಗಿ ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ। ಈ ಸಾರ್ತಿ ನಿಜವಾಗ್ಲೂ ನಾನು ಬಿ ಕೆ ಗುಡದಿನ್ನಿ ಅವ್ರನ್ನ ಅಧ್ಯಕ್ಷನನ್ನಾಗಿ ಮಾಡಬೇಕಾಗಿತ್ತು, ರಾಜಶೇಖರ್ ಗುಡದಿನ್ನಿ ಅವ್ರನ್ನ। ಆದರೆ ಅವರು ನನಗೆ ಬ್ಯಾಂಕು ಶತಮಾನೋತ್ಸವದ ಅಂಚಿನಲ್ಲಿರೋದ್ರಿಂದ ಅದನ್ನು ನೀವು ನಿರ್ವಹಿಸಿ ಆಮೇಲೆ ಬಿಟ್ಕೊಡ್ರಿ ಅಂಥೇಳಿ ಅವರಾಗಲಿ ಕೆಲವು ಹಿರಿಯರಾಗಲಿ ನನಗೆ ಸಲಹೆ ಮಾಡಿರೋದ್ರಿಂದ ಇದು ಒಂದು ಬಹುದೊಡ್ಡ ಜವಾಬ್ದಾರಿ। ಯಾಕೆಂದರೆ ನಮ್ಮ ಬ್ಯಾಂಕು ಶತಮಾನೋತ್ಸವವನ್ನು ಆಚರಣೆ ಮಾಡ್ತದೆ ಬರ್ತಕ್ಕಂಥ ಜುಲೈ ನಂತರ। ನಿಮಗೆ ಹೇಳಬೇಕಪ್ಪ ಅಂದರೆ 100 ಕೋಟಿ ಇರ್ತಕ್ಕಂಥ ವ್ಯವಹಾರ ಇವತ್ತು 3452 ಕೋಟಿಗೆ ಹೋಗಿದೆ। ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಶತಮಾನೋತ್ಸವ ಬರೋದ್ರೊಳಗಾಗಿ 4000 ಕೋಟಿ ನಾವು ಗಡಿ ದಾಟಬೇಕಂತಕ್ಕಂಥ ಇಚ್ಛೆ ಇಟ್ಕೊಂಡಿದ್ದೀವಿ। ಈಗಾಗಲೇ 28 ಶಾಖೆಗಳದ್ದಂಥವು 35 ಆಗಿದ್ದಾವೆ। 35ರಿಂದ ಶತಮಾನೋತ್ಸವ ಬರ್ತಕ್ಕಂಥದ್ದು ಸಂದರ್ಭದಲ್ಲಿ 50 ಶಾಖೆಗಳನ್ನು ಮಾಡಬೇಕಂತಕ್ಕಂಥ ಗುರಿ ಇಟ್ಕೊಂಡಿದ್ದೀವಿ। ಈ ಎಲ್ಲ ಗುರಿ ಸಾಧ್ಯ ಆಗಬೇಕಾದ್ರೆ ಪ್ರಾಯಶಃ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರ ಸಹಕಾರ, ಸಿಬ್ಬಂದಿಯವರ ಸಹಕಾರ, ಜೊತೆಗೆ ಬ್ಯಾಂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಹಕಾರದಿಂದ ಇಷ್ಟು ದೊಡ್ಡ ಸಾಧನೆಯನ್ನು ನಾವು ಮಾಡಿದ್ದೀವಿ। ಬಹುತೇಕ ಕರ್ನಾಟಕದ ಇತಿಹಾಸದ ರಾಜ್ಯ ಸರ್ಕಾರದ ಸಾಲ ಮನ್ನಾ ಇರಲಿ, ಬಡ್ಡಿ ಸಬ್ಸಿಡಿ ಇರಲಿ, ಇದು ಎಲ್ಲನೂ ಯಾರಿಂದ ಹೆಚ್ಚು ಸಹಾಯ ಕರ್ನಾಟಕ ಸರ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಬ್ಯಾಂಕ್ ಇದ್ದರೆ ಅದು ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಂತೇಳಿ ನಾನು ಹೇಳಬೇಕಾಗ್ತದೆ।
ಅಂತ ಒಂದು ಬಹುದೊಡ್ಡ ಸಾಧನೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಜೊತೆಗೆ ಎಲ್ಲ ರೈತರಿಗೆ ಯಾವ ಸಹಾಯ ಸಹಕಾರಿ ಸಂಘದಿಂದ ಸಿಗ್ತದೆ, ಸಹಕಾರಿ ರಂಗದಿಂದ ಸಿಗ್ತದೆ, ಜೊತೆಗೆ ಸರ್ಕಾರದಿಂದ ಸಿಗ್ತದೆ, ಅದನ್ನು ಕೊಡುವುದರಲ್ಲಿ ಇನ್ಶೂರೆನ್ಸ್ ಮೊದಲು ಮಾಡಿ ಎಲ್ಲವನ್ನು ನಾವು ನಿತ್ಯವಾಗಿ ನಿರ್ವಹಣೆ ಮಾಡ್ತಾ ಕೊಡ್ತಾ ಬಂದಿದ್ದೀವಿ. ಇದು ಬಹುದೊಡ್ಡ ಸಾಧನೆ ಆಗಿರೋದ್ರಿಂದ ಇವತ್ತಿನ ಚುನಾವಣೆಯಲ್ಲಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಮತ್ತು ಹಿತೈಷಿಗಳಿಗೆ ನನ್ನ ವತಿಯಿಂದ ಮತ್ತು ನಮ್ಮ ಉಪಾಧ್ಯಕ್ಷರ ವತಿಯಿಂದ, ನಮ್ಮ ಸಿಬ್ಬಂದಿ ವರ್ಗದ ವತಿಯಿಂದ ಕೃತಜ್ಞತೆಯನ್ನು ಹೇಳ್ತೀವಿ. ಇವರು ನಮ್ಮ ಹನುಮಂತರಾಯಗೌಡ ಪಾಟೀಲರು PKPS ಸಿಂದಗಿ ಮತ್ತು ಗುರುಶಾಂತ್ ನಿಡೋಣಿ ಅವರು ಕ್ರೆಡಿಟ್ ಕೋಆಪ್, ಶೇಖರ್ ದಳವಾಯಿ ಅವರು ಬಾಗೇವಾಡಿ PKPS. ಬಿಟ್ಟು ಕೊಡ್ತೀನಿ ಸಾಕು. ಯಾಕೆಂದರೆ ನನ್ನಷ್ಟೇ ಸಶಕ್ತರು ಅವರು ಇದ್ದಾರೆ, ನಿರ್ವಹಿಸ್ಕೊಂಡು ಹೋಗ್ತಾರೆ. ಅವರು ನನ್ನ ಜೊತೆನೇ ಪ್ರಾಯಶಃ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಒಂದು ಕ್ರಾಪಿಗಾದರೂ ನಾವು ಸಂಪೂರ್ಣ ನೀರನ್ನು ಕೊಟ್ಟು ಕುಡಿಯುವ ನೀರನ್ನು ಉಳಿಸ್ಕೊಳ್ಳಿಕ್ಕಾಗ್ತದೆ. ಮತ್ತು 524 ಆಯ್ತಪ್ಪ ಅಂತಂದರೆ ನಾವು ಮುಂಗಾರಿ ಹಿಂಗಾರಿಗೂ ಕೂಡ ನೀರು ಕೊಡ್ಬೋದು. ಅದು ಭಾಳಷ್ಟು ಬಾಕಿ ಇದೆ. ಅದಕ್ಕೆ ಹೇಳಿದ್ನಲ್ಲ ನಾನು, ಭೂ ಸ್ವಾಧೀನ ಸೇರಿ 52,000 ಕೋಟಿ ಅಂತ ಏನೋ ಒಂದು ಅಂದಾಜು ಮಾಡಿದ್ದಾರೆ. ಜೊತೆಗೆ ಇನ್ನುಳಿದಂಥದ್ದು ಅದ್ರ ಖರ್ಚು ಸಾಲ ತಗೊಂಡಾದರೂ ಪ್ರಯತ್ನ ಮಾಡಲೇಬೇಕು. ಮತ್ತೆ ಬಾಂಡ್ ಗಿಂಡ್ ರೇಸ್ ಮಾಡಿ ಹಿಂದೆ ದೇವೇಗೌಡರು ಮಾಡಿದ್ರು ಅವ್ರ ಕಾಲದಲ್ಲಿ. ಹಾಂ, ಖಂಡಿತ ಮಾಡಲೇಬೇಕು ಮಹೇಶ್. ಅಲ್ಲೇ ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದೀನಲ್ಲ. ನಾಳೆ ಅದನ್ನು ಕೂಡ ನಿರ್ಣಯ ಮಾಡೋಣ. ನಾವು ಮನವಿ ಸಲ್ಲಿಸೋಕ್ಕೇನು ಸಮಸ್ಯೆ ಇಲ್ಲ, ಸಲ್ಲಿಸ್ಬೋದು. ಈಗ ನಾನು ನನ್ನ ವತಿಯಿಂದ ಇದನ್ನು ಹೇಳ್ತೀನಿ. ಈಗ ತುಂಗಭದ್ರಾ ICC ಕಮಿಟಿಯವರು ಹೂಳು ಎತ್ತರೆ ಅಂತ ಹೇಳ್ತಾರೆ. ಒಂದೊಂದು ICC ಕಮಿಟಿ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಅವ್ರದ್ದು ಏನಿದೆ, ಅವ್ರದ್ದು ತಿಳಿಸೋದು ಭಾಳ ಇಂಪಾರ್ಟೆಂಟ್. ಯಾಕೆಂದ್ರೆ ನೀರಿದ್ರೇ ಕಾಲುವೆಗೆ ನೀರು ಬರೋದಲ್ಲ. ನೀರೇ ಇಲ್ಲಾಂದ್ರೆ ಕಾಲುವೆ ತೋಡಿ ಏನು ಮಾಡೋದು? ಇದನ್ನು ನೀನು ಕೇಳಬೇಕು ಎಲ್ಲರೇ. ಮುಖ್ಯಮಂತ್ರಿಗಳು 3 ದಿನ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲ್ಲ ಅಂತ ಪ್ರಕಟಣೆ ಬಂದಿದೆ. ಅದೇ ಟಿಪ್ಪು ಜಯಂತಿ ವಿರೋಧದಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದು ಹೇಗೆ ಸರ್? ಇಲ್ಲ, ಅದು ನನಗೆ ಗೊತ್ತಿಲ್ಲ. ಯಾವಾಗಾಗಿದೆ? ಬೆಳಿಗ್ಗೆನೇ ಪ್ರಕಟಣೆ ಹೊರಗೆ ಬಂದಿದೆ. ನಿರ್ಧಾರದಿಂದಲೇ ಈ ನಿರ್ಧಾರ ತಗೊಂಡಿದ್ರು ಹೇಗೆ? ಇಲ್ಲ, ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಅವರು ಭಾಳ ಒಳ್ಳೆಯ ಆಡಳಿತವನ್ನು ಕೊಟ್ಟರು. ಅದು ನಮ್ಮ ದುರ್ದೈವ. 113 ನಾವು ದಾಟಲಿಲ್ಲ. ನಾವು 80ಕ್ಕೆ ನಿಂತ್ವಿ. ಪುನಃ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇಂದಿಲ್ಲ ನಾಳೆ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಶ್ರೀಕಂಠ ಬಾಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।